ಈಗ ಸರ್ಕಾರ, ಕರ್ನಾಟಕ ಸರ್ಕಾರ, ಐ ನೋ ಸರ್ ಇದು ನಿಮ್ಮ ವ್ಯಾಪ್ತಿಯಿಂದ ಹೊರಗಿರ್ಬೋದು, ಬಟ್ ಜಸ್ಟ್ ಆಸ್ ಅ ಪ್ರಾಸೆಸ್ ನಿಮಗದು ಹೇಗೆ ಸಹಕಾರಿ ಆಗ್ಬೋದು ಅನ್ನೋದು ನನ್ನ ಕುತೂಹಲ ಅಷ್ಟೇ ಸರ್. ಈಗ ಸರ್ಕಾರ ಡಿಕ್ಲೇರ್ ಮಾಡ್ತು ಸರ್, ಯಾರ್ಯಾರಿಗೆ ಮತ ಚಲಾವಣೆಯ ಹಕ್ಕಿದೆಯೋ ಅವ್ರಿಗೆ ಮಾತ್ರ ಸರ್ಕಾರದ ಯೋಜನೆಗಳ ಫಲಾನುಭವಿಗಳಾಗೋ ಹಕ್ಕಿರ್ತದೆ. ಹೀಗಾದಾಗ ಸರ್, ಶೋಷಿತ ವರ್ಗಗಳು, ಹಿಂದುಳಿದ ವರ್ಗಗಳು, ಬಡವರ್ಗ ಅವರು ಅತಿ ಹೆಚ್ಚು ಉತ್ಸಾಹದಿಂದ ಬಂದು ಪ್ರೊಆಕ್ಟಿವ್ ಆಗಿ ಈ ಒಂದು ಲಿಸ್ಟಲ್ಲಿ ತಮ್ಮ ಹೆಸರನ್ನು ಸೇರಿಸಲಿಕ್ಕೆ ಅವರು ಪ್ರಯತ್ನ ಮಾಡ್ತಾರೆ. ಇದು ನಿಮಗೆ ಸಹಕಾರಿ ಅಂತೀರಾ ಅಥವಾ ಈ ಉತ್ಸಾಹ ನಿಮಗೆ ಚಾಲೆಂಜ್ ಆಗ್ಬೋದು ಅಂತೀರಾ? ಸರ್ಕಾರಿ ಯೋಜನೆಗಳ ಕುರಿತು ಮತ್ತು ಅನೌನ್ಸ್ಮೆಂಟ್ ಕುರಿತು ನಾನು ಕಮೆಂಟ್ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಸೊ ಐ ಆಮ್ ಸಾರಿ ಫಾರ್ ನಾಟ್ ಕಮೆಂಟಿಂಗ್. ಓಕೆ ಸರ್, ನಾಟ್ ಅ ಪ್ರಾಬ್ಲಮ್. ಬಟ್ ಜನ ಪ್ರೊಆಕ್ಟಿವ್ ಆಗೋದ್ರ ಬಗ್ಗೆ, ಅದು ಕಾರಣ ಏನೇ ಇರಲಿ ಸರ್, ಸರ್ಕಾರದ ಯೋಜನೆಗಳ ಫಲಾನುಭವಿ ಆಗೋದಕ್ಕೋ ಅಥವಾ ಮತ್ತೊಂದು ಕಾರಣಕ್ಕೋ, ಬಟ್ ದ ಫ್ಯಾಕ್ಟ್ ದಟ್ ಅವರು ಪ್ರೊಆಕ್ಟಿವ್ ಆಗ್ತಾರೆ, ಮತದಾರರಿಗೆ ಅರಿವು ಮೂಡಿಸುವ, ಅವೇರ್ನೆಸ್ ಮೂಡಿಸುವ ಕಾರ್ಯಕ್ರಮದಲ್ಲಿ ಎಲ್ಲರೂ ಪಾಲ್ಗೊಂಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ಭಾಳ ಸ್ವಾಗತ ಮಾಡ್ತೀವಿ. ಬಾಕಿ ವಿಷಯಗಳ ಕುರಿತು ನಾನು ಕಮೆಂಟ್ ಮಾಡೋಕ್ಕೆ ಸಾಧ್ಯ ಆಗಲ್ಲ. ಸರಿ ಸರ್, ಐ ವಿಲ್ ಕಮ್ ಬ್ಯಾಕ್ ಟು ಸಮಥಿಂಗ್ ದಟ್ ಯು ಕ್ಯಾನ್ ಆನ್ಸರ್. ಸರ್, ಈಗ ಸಣ್ಣ ಪುಟ್ಟ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳಿಂದ ಹೆಸರುಗಳು ಡಿಲೀಟ್ ಆಗಿರೋವಂಥದ್ದು ಪ್ರಕರಣಗಳು ನಾವು ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿದ್ದೀವಿ ಸರ್. ನಿಮ್ಮ ಗಮನಕ್ಕೆ ಬಂತೋ ಇಲ್ವೋ, ಜಸ್ಟ್ ಒಂದು 2-3 ದಿನಗಳ ಹಿಂದೆ ಬೆಂಗಾಲಿಂದ ಇಂಥದ್ದು ಒಂದು ಕಥೆ ಬಂತು ಸರ್. ಒಬ್ಬ ಭಾಳ ಹಿರಿಯ ಪತ್ರಕರ್ತರು ಇದ್ರ ಬಗ್ಗೆ ಬರ್ಕೊಂಡಿದ್ದಾರೆ. ಅವ್ರು ಹೇಳಿದ್ದಾರೆ ಹೇಗೆ ಅವ್ರದ್ದು ಮತ್ತು ಅವ್ರ ಅಪ್ಪನ ಹೆಸರು ಸ್ಪೆಲ್ಲಿಂಗ್ ಮಿಸ್ ಮ್ಯಾಚ್ ಆಗಿರೋದ್ರಿಂದ ಲಿಸ್ಟಿಂದ ತೆಗೆದು ಹಾಕಲಾಗಿದೆ ಅಂತ. ಈ ಥರ ಮಿಸ್ಟೇಕ್ಗಳನ್ನ ಮತ್ತು ಇದರ ಪರಿಣಾಮವನ್ನು ಅವಾಯ್ಡ್ ಮಾಡಲಿಕ್ಕೆ ನೀವೇನು? ಏನಾಗ್ತದೆ, ಈ ಎನ್ಯುಮರೇಷನ್ ಫೇಸ್ಲಿ ನಾವು ಎನ್ಯುಮರೇಷನ್ ಫಾರ್ಮ್ ಏನು ಮನೆ ಮನೆಗೆ ಮತದಾರರಿಗೆ ವಿತರಣೆ ಮಾಡ್ತೀವಿ. ಆವಾಗ ಅವರನ್ನೇ ಫಾರ್ಮ್ ಫಿಲ್ ಮಾಡಿ ಸೈನ್ ಮಾಡಿ ಕೊಡೋಕ್ಕೆ ಹೇಳ್ತೀವಿ. ಸೊ ಅವರು ಯಾವ ರೀತಿ ತನ್ನ ಹೆಸರು ಇರಬೇಕು ಎಂದು ಅವ್ರು ಹೇಳಿದ್ದಾರೆ, ಆ ಡೇಟಾವನ್ನೇ ನಮ್ಮ ಡೇಟಾಬೇಸಲ್ಲಿ ನಾವು ಡಿಜಿಟೈಸ್ ಮಾಡ್ತೀವಿ. ಇದು ಒಂದು. ಆಗಸ್ಟ್ 5ಕ್ಕೆ ನಾವು ಡ್ರಾಫ್ಟನ್ನು ಪಬ್ಲಿಷ್ ಮಾಡ್ತೀವಿ. ಆವಾಗ ನಾವೇನು ಮಾಡ್ತೀವಿ, ಕ್ಲೇಮ್ಸ್ ಆ್ಯಂಡ್ ಅಬ್ಜೆಕ್ಷನ್ಸ್ ಪೀರಿಯಡ್ ಎಂದು ಹೇಳಿರ್ತೀವಿ. ಸಪೋಸ್ ಯಾರಿಗಾರು ಮತದಾರರಿಗೆ ತನ್ನ ಹೆಸರಲ್ಲಿ ತಪ್ಪಿದೆ, ಇದು ಬದಲಿ ಮಾಡಿ ಎಂದು ಯಾರಿಗಾರು ಅನಿಸಿದ್ದಲ್ಲಿ ಅವರು ಆವಾಗ ಫಾರ್ಮ್ 8ನ ಸಬ್ಮಿಟ್ ಮಾಡಬಹುದಾಗಿದೆ. ಆವಾಗ ನಾವು ಅದನ್ನು ಕರೆಕ್ಷನ್ ಮಾಡಿಕೊಳ್ತೀವಿ. ಇದು ಒಂದು. ಅಕಸ್ಮಾತ್ ಅವರು ನಮಗೇನು ಕನ್ವೆ ಮಾಡಿಲ್ಲ ಅಂದರೆ ERO ಸಂಬಂಧಪಟ್ಟ ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಏನಿದ್ದಾರೆ ಅವರು ನೋಟಿಸ್ ಮುಖಾಂತರ ಅವರಿಗೆ ಕನ್ವೆ ಮಾಡ್ಬೋದು. ದೇರ್ ಆರ್ ಸಮ್ ಡಿಸ್ಕ್ರಿಪೆನ್ಸೀಸ್, ಉದಾಹರಣೆಗೆ ಹೆಸರು ವ್ಯತ್ಯಾಸ ಇದೆ ಅಥವಾ ವಯಸ್ಸು ವ್ಯತ್ಯಾಸ ಅಥವಾ ಜೆಂಡರ್ ವ್ಯತ್ಯಾಸ ಇದೆ ಅಂತ ಅವರೇ ನೋಟಿಸನ್ನು ಸರ್ವ್ ಮಾಡಬಹುದು. ಸೊ ಅಂಥ ಸಂದರ್ಭಗಳಲ್ಲಿ ಎವ್ರಿ ನೋಟಿಸ್ ಈಸ್ ನಾಟ್ ಏಮ್ಡ್ ಎಟ್ ಡಿಲೀಷನ್. ಸೊ ಅದರಿಂದ ಈ ಸಂದರ್ಭದಲ್ಲಿ ನಮಗೂ ಸಮೇತ ಎಷ್ಟು ಆ ರೀತಿ ಡಿಸ್ಕ್ರಿಪೆನ್ಸಿ ಇದೆ ನಮಗೂ ಸಮೇತ ಮಾಹಿತಿ ಇರಲ್ಲ. ಡ್ರಾಫ್ಟ್ ರೋಲ್ ಪಬ್ಲಿಷ್ ಆದ ನಂತರ, ಯಾಕಂದರೆ ಈಗ ಜನರ ಹತ್ರ ನಾವು ಎನ್ಯುಮರೇಷನ್ ಫಾರ್ಮ್ ವಿತರಣೆ ಮಾಡ್ತಾ ಇದ್ವಿ. ಜನರು ಏನು ಫಾರ್ಮನ್ನು ತುಂಬಿ ನಮಗೆ ವಾಪಸ್ ಕೊಡ್ತಾರೆ, ಅದಾದ ನಂತರ ಡಿಜಿಟೈಸ್ ಆಗುತ್ತದೆ. ಆವಾಗ ಮಾತ್ರ ಗೊತ್ತಾಗ್ತದೆ ಎಷ್ಟು ವ್ಯತ್ಯಾಸಗಳಿರ್ತದೆ ಅಂತ. ಬಟ್ ವಿ ವಿಲ್ ಡೆಫಿನೆಟ್ಲಿ ಕ್ಲಾರಿಫೈ ಡ್ಯೂರಿಂಗ್ ದೋಸ್ ಪೀರಿಯಡ್. ಬಟ್ ನಾನು ಜನರಿಗೆ ರಿಕ್ವೆಸ್ಟ್ ಮಾಡೋದು ಏನಂತ ಕೇಳಿದರೆ, ಪ್ರತಿಯೊಂದು ಮತದಾರರಿಗೂ ತನ್ನ ಹೆಸರು ಹೇಗಿರಬೇಕು ಮತ್ತು ಅಕಸ್ಮಾತ್ ತಪ್ಪಿದ್ರೆ ಸರಿಪಡಿಸ್ಕೊಳ್ಳೋ ಹಕ್ಕು ಇದ್ದೇ ಇರ್ತದೆ. ಇನ್ನೊಂದು, ಯಾವುದೇ ಡ್ರಾಫ್ಟ್ ರೋಲಲ್ಲಿ ಹೆಸರು ಬಂದ ಮತದಾರರ ಹೆಸರನ್ನು ತೆಗಿಬೇಕಾದರೆ ERO ಒಂದು ನೋಟಿಸ್ ಕೊಡಬೇಕು, ಹಿಯರಿಂಗ್ ಮಾಡಬೇಕು, ಸ್ಪೀಕಿಂಗ್ ಆರ್ಡರ್ ಮಾಡಿ ಮಾತ್ರ ತೆಗಿಲಿಕ್ಕಾಗುತ್ತೆ. ಸೊ ಇಟ್ಸ್ ಎ ಟ್ರಾನ್ಸ್ಪರೆಂಟ್ ಪ್ರಾಸೆಸ್ ಆ್ಯಸ್ ಪರ್ ಲಾ. ಅದರಿಂದ ಯಾವುದೇ ಒಂದು ಅಧಿಕಾರಿ ತನ್ನ ಇಚ್ಛೆ ಪಟ್ಟಂಗೆ ಮಾಡಲಿಕ್ಕೆ ಆಗೋದಿಲ್ಲ ಎಂಬ ಮಾಹಿತಿಯನ್ನು ನಾನು ಎಲ್ಲ ಮತದಾರರಿಗೆ ಮತ್ತೆ ನಾನು ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ. ಸರಿ.